ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ತಮ್ಮ ಆಚೆ ಚಿಕನ್ ರೋಲ್ ತಿನ್ನಬೇಕು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನಾವು ಚಿಕನ್ ರೋಲ್ ತಿನ್ಕೊಂಡು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸೊ ಚಿಕನ್ ರೋಲ್ ತಿನ್ಕೊಂಡು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಮ್ಮ ವ್ಲಾಗಲ್ಲಿ ತೋರಿಸ್ತೀವಿ. ಬನ್ನಿ. ಆಚೆ ಕಡೆ ಲೈಟ್ ಹಾಕೋದಲ್ವಾ ನೋಡಿ. ಟೈಮ್ 9 ಗಂಟೆ. ಓಕೆ ಫ್ರೆಂಡ್ಸ್, ಇವಾಗ ಆಚೆ ಹೋಗ್ತಿದ್ದೀವಿ. ಟೈಮ್ 9 ಗಂಟೆ ಆಗಿದೆ. ನೋಡಿ ಅಲ್ಲಿ ಕುತ್ಕೊಂಡಿದ್ದೆ, ಅಲ್ಲಿದ್ದಾಳೆ ನೋಡಿ. ಅವಳ ಸೀಟ್ ಅದೇನೆ. ಕಾರಲ್ಲಿ ಎಷ್ಟು ದೂರ ಹೋಗ್ಲಿ, 100 ಕಿಲೋಮೀಟರ್ 500,000 ಕಿಲೋಮೀಟರ್ ಹೋದ್ರೆ ಅವ್ರು ಅಲ್ಲೇ ಕೂರ್ತಾಳೆ. ಒಂಚೂರು ವಾಮಿಟ್ ಮಾಡಲ್ಲ, ಸುಸು ಮಾಡಲ್ಲ, ಏನೂ ಮಾಡಲ್ಲ. ಕಾರಲ್ಲಿ ಆರಾಮಾಗಿ ಕೂತ್ಕೊಳ್ತಾಳೆ. ಇದು ನನ್ನ ಸೀಟ್, ಇದು ನನ್ನ ತಮ್ಮನ ಸೀಟ್, ಅದು ನಮ್ಮ ಮಗಳ ಸೀಟ್. ಎಲ್ಲೋ ಇದ್ದಾಳೆ. ಹಾ ನೋಡಿ, ಅವಳ ಸೀಟ್ ಅದೇನೆ. ಓಕೆ ಫ್ರೆಂಡ್ಸ್, ಇವಾಗ ಚಿಕನ್ ರೋಲ್ ತಿನ್ನಕ್ಕೆ ರೀಚ್ ಆಗಿದ್ದೀವಿ. ಚಿಕನ್ ರೋಲ್ ಮಾಡೋ ಪ್ಲೇಸ್ಗೆ ಇದೆ ನೋಡಿ. ಶವರ್ಮಾ, ಚಿಕನ್ ರೋಲ್ ಎಲ್ಲ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್, ಇದೆ ಶಾಪು. ಚಿಕನ್ ರೋಲ್ ಬಂದರೆ ತಿನ್ಬಿಟ್ಟು ಹೋಗಿದೆ ಅಂತ. ಯಾವಾಗಲೂ ಮೈನ್ ರೋಡಲ್ಲಿ ಹೋಗಿ ಅಂಗಡಿ ನೋಡ್ತಾ ಇರ್ತೀನಿ, ರಶ್ ಆಗಿರುತ್ತೆ. ತಿನ್ನೋಣ ಅಂದರೆ ಟೈಮ್ ಇರಲ್ಲ. ಅದಕ್ಕೆ ಇವತ್ತು ಈ ಜಾಗ ಸೆಲೆಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ವೆರಿ ನೈಸ್, ಚೆನ್ನಾಗಿದೆ. ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀನಿ. ಬೇರೆ ಕಡೆ ತಿಂದಿದ್ದೀನಿ, ಈ ಶಾಪಲ್ಲಿ ಇದೆ ಅಷ್ಟೇ. ಶವರ್ಮಾ ರೋಲ್ ರುಚಿ ಕೊಡ್ತಾರೆ. ಏನೇನು ಗೊತ್ತಾ ನೋಡಿ. ಕ್ಯಾರೆಟ್, ಕುಕುಂಬರ್, ಚಿಲ್ಲಿ, ಚಿಪ್ಸು, ಶವರ್ಮಾ ಏನು ಕೂಡ ವರ್ತಿದೆ. ತಗೊಂಡೋಗಿ ಮನೆಗೆ ಊಟ ಮಾಡಿ. ನೋಡಿ, ಇವರೇ ಸಕ್ಕತ್ತಾಗಿ ರೋಲ್ ಮಾಡ್ತಾರೆ, ತುಂಬ ಚೆನ್ನಾಗಿ ರೋಲ್ ಮಾಡ್ತಾರೆ. ಆ್ಯಂಡ್ ಅವ್ರ ಹೆಲ್ಪರ್ ಇವರು ನೋಡಿ ಇವರೇ. ಓಕೆ, ಇವಾಗ ರೋಲ್ ತಿಂತೀವಿ. ಇವಾಗ ನೆಕ್ಸ್ಟ್ ಪಾನಿಪುರಿ ತಿಂತೀವಿ. ತಿಂತೀವಿ, ಬನ್ನಿ ಅದನ್ನು. ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಎಷ್ಟು ಪ್ಲೇಟ್ ಅಂತ? 5 ಅಂತ ನೋಡೋಣ. ಗೋಲ್ಗಪ್ಪ ತಿಂತಾರೆ. ನೋಡಿ ಫ್ರೆಂಡ್ಸ್, ನಾನು ತಿಂತಾ ಇದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಸ್ಪೈಸಿ ಅದು. ನೈಟ್ ಡಿನ್ನರ್ಗೆ ಅದೇ ಅಲ್ವಾ ಮೇನು. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ, ಶವರ್ಮಾ ತಿಂದ್ವಿ, ಪಾನಿಪುರಿ ತಿಂದ್ವಿ. ಅಂತೂ ಮನೆಗೆ ರೀಚ್ ಆದ್ವಿ. ಬರೋಲ್ಕೊ, ಯಾವಾಗಲೂ ಆಚೆ ತಿನ್ನಬಾರ್ದು, ಯಾವಾಗ ಒಂದ್ಸರಿ ತಿನ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಎಗ್ ಕರಿ ಮಾಡೋಣ. ಬನ್ನಿ ನೋಡಿ ಹೇಗೆ ಮಾಡ್ತೀನಿ ಅಂತ. 5 6 ಚಿಮ್ನಿ. ಸರಿ, ಬಾಯ್ ಕಡೆ ಇವನು. ಮೊಟ್ಟೆ ಬೇಯಕ್ಕೆ ಇಟ್ಬಿಟ್ಟಿದ್ದೀವಿ.
ನಿಜವಾಗ್ಲೂ ಈರುಳ್ಳಿ ತೊಗರಿ ಬೇಳೆ ತೊಗರಿ. ಓಕೆ ಫ್ರೆಂಡ್ಸ್, ಮೊಟ್ಟೆ ಬಾಯ್ಲ್ ಆಗಿದೆ. ಇವಾಗ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ, ಮಾಡಿ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೈ ಆಗಿದೆ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡಬೇಕು. ಅಲ್ಲಿ ಅದು ಸ್ಪೂನ್ ಉಪ್ಕೊಂಡು ಶುಂಠಿ ಹಾಕ್ತೇನೆ. ಇದಕ್ಕೆ ಹಾಕೊಂಡ್ಬಿಡ್ತೀನಿ ಶುಂಠಿನ. ಚಕ್ಕೆ, ಲವಂಗು, ಇದು ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿಟ್ಕೊಂಡಿರ್ತೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ, ಒಂದು 5 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ್ವಿ, ತಣ್ಣಗಾಗ್ಬಿಟ್ಟಿದೆ. ಮಿಕ್ಸಿಗೆ ಹಾಕೊಳ್ತೀನಿ ಎಲ್ಲಾನು. ಇದೆಲ್ಲ ಸೇರಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಆಗಿದೆ. ಇನ್ನೊಂಚೂರು ಎಣ್ಣೆ ಹಾಕೊಳ್ತೀನಿ. ಚೂರು ಎಣ್ಣೆ ಹಾಕೊಳ್ತೀನಿ. ಆಲ್ರೆಡಿ ಇದು ಬಿಸಿ ಇರೋದ್ರಿಂದ ಎಣ್ಣೆ ಬಿಸಿ ಆಗಿದೆ. ಚೂರು ಈರುಳ್ಳಿ ಹಾಕೊಳ್ತೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಈರುಳ್ಳಿ, ಅದನ್ನ ಹಾಕೊಂಡಿದ್ದೀನಿ. ಚೂರು ಉಪ್ಪು ಹಾಕೊಳ್ತೀನಿ. ಓಕೆ ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ನ ಇವಾಗ ಈರುಳ್ಳಿಗೆ ಹಾಕ್ತೀನಿ. ಆಗಿದೆ ಅಲ್ವಾ ಇದು? ಇವಾಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಧನಿಯಾ ಮಸಾಲ ಹಾಕೊಳ್ತೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಚೆನ್ನಾಗಿ ಬೇಯಬೇಕಿದು. ಒಂಚೂರು ನೀರು ಹಾಕ್ತೀನಿ. ಸ್ವಲ್ಪನೇ ನೀರು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ತೇನೆ. ಇದು ಗ್ರೇವಿ ಇದೆಯಲ್ಲ, ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸಕ್ಕದಾಗಿರುತ್ತೆ. ಮೊಟ್ಟೆ ಹಾಕ್ತಿದ್ದೀನಿ. ಚೆನ್ನಾಗಿದೆಯಾ? ಉಪ್ಪು ಕೊಡೊಂಚೂರು. ಉಪ್ಪು ನಾನು ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಕಮ್ಮಿ ಇದ್ರೂ ಓಕೆ, ಮೇಲೆ ಹಾಕೋಬಹುದು. ಜಾಸ್ತಿ ಇದ್ರೆ ತಿನ್ನಕ್ಕಾಗಲ್ಲ, ಹಾಗಾಗಿ ಒಂಚೂರು ಕಮ್ಮಿ ಇದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಆಗೋದೇ ಇಲ್ಲ. ಟೇಸ್ಟ್ ಮಾಡಿ. ಇರಾ ಅರ್ಜೆಂಟ್ ಯಾಕೆ ನಿಂಗೆ? ಹಾಕೋದ್ರಲ್ಲಿ ಒದ್ದಾಡ್ತೀನಿ. ಉಪ್ಪು ನೋಡಿ. ಉಪ್ಪು ಬೇಕಾ? ನೋಡಿದ್ರಲ್ಲ, ಹಾಕಿ ಒಂದು ಸ್ವಲ್ಪ. ಸಾಕು. ಎಗ್ ಮಸಾಲಾಗೆ ಮೊಸರು ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೊಸರನ್ನ ಈ ತರ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋಬೇಕು, ಇಲ್ಲಾಂದ್ರೆ ಬಿಡಿ 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 ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ
ಚೂರೇ ಚೂರು ಮೊಸರು ಹಾಕೋಬೇಕು. ಓಕೆ ಫ್ರೆಂಡ್ಸ್, ಗರಂ ಗರಂ ಮೊಟ್ಟೆ ಸಾರು ರೆಡಿ. ಕರಿ ನೋಡಿ ಹೇಗೆ ಬಂದಿದೆ ಅಂತ. ಸರ್ವ್ ಮಾಡ್ಕೊಳ್ತೀನಿ. ಯಾರು ಫಸ್ಟ್ ಟೇಸ್ಟ್ ಮಾಡೋದು, ನೀವು ನಾನು? ನಾನು. ನೀನ್ ತಾನೇ ಕೇಳಿದ್ದು ಮೊಟ್ಟೆ, ನೀನೇ ಕೇಳಬೇಕು. ಅವನಿಗೆ ಎಲ್ಲೋ ಅಂದ್ರೆ ತುಂಬಾ ಇಷ್ಟ, ಸೊ ಅವನಿಗೋಸ್ಕರ ಸ್ಪೆಷಲಿ ಎಲ್ಲೋ ಹಾಕ್ತೀನಿ. ಸೊ ರೈಸ್ ಕೂಡ ರೆಡಿ ಆಗಿದೆ. ಓಕೆ, ರೈಸ್ ಕೂಡ ಬಿಸಿ 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 ರೈಸ್ ರೆಡಿ ಆಗಿದೆ. ಕ್ಲೋಸ್ ಮಾಡಿ. ಬಿಸಿ ಬಿಸಿ ಮೊಟ್ಟೆ ಸಾರು, ಬಿಸಿ ಬಿಸಿ ಅನ್ನ. ಓಕೆ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಆಗೋಯ್ತು ಇವತ್ತು ಬಿಸಿ. ಇವನಿಗೆ ಬಿಸಿ ಅಂದ್ರೆ ಆಗಲ್ಲ. ತಿಂದು ಹೇಳು ಹೇಗಾಗಿದೆ ಅಂತ. ಸೂಪರ್ ಆಗಿದೆ ಟೇಸ್ಟ್. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗಿದೆ, ಸಕ್ಕತ್ತಾಗಿ ಬಂದಿದೆ. ನಾನು ಮಾಡಿದ್ದು ನಾನೇ ಹೊಗಳ್ಕೋಬಾರ್ದು, ತಪ್ಪಾಗತ್ತಾ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಇದು ನನ್ನ ಸೆಕೆಂಡ್ ವ್ಲಾಗ್. ಓಕೆ ಫ್ರೆಂಡ್ಸ್, ಫೈನಲಿ ಎಗ್ ಕರಿ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡಲೇಬೇಕು.